ರೇಣುಕಾಸ್ವಾಮಿ ಕೊಲೆ ಕೇಸ್ ಸಾಕ್ಷಿಗೆ ಬೆದರಿಕೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಬಾಸ್ ಅಡ್ಮಿನ್ ಸೇರಿದಂತೆ ಮೂವರು ಆರೋಪಿಗಳಿಗೆ ಇದೀಗ ಡ್ರಿಲ್ ಸ್ಟಾರ್ಟ್ ಆಗಿರುವಂತದ್ದು. ಪುನೀತ್, ವೇಣು, ಸುಹಾಸ್ ಸೇರಿ ಮೂವರ ವಿಚಾರಣೆಯನ್ನ ಇದೀಗ ಪೊಲೀಸರು ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ವಿಚಾರಣೆ ಸಂದರ್ಭದಲ್ಲಿ ಈ ಮೂವರ ಮೊಬೈಲ್ ಅನ್ನ ಕೂಡ ಇದೀಗ ವಶಪಡಿಸಿಕೊಂಡಿರುವಂತದ್ದು. ಮೊಬೈಲ್ ವಾಟ್ಸ್ಆಪ್ ರಿಟ್ರೀವ್ಗಾಗಿ FSLಗೆ ಈ ಮೂವರ ಮೊಬೈಲ್ ಅನ್ನ ಕೂಡ ಇದೀಗ ಪೊಲೀಸರು ರವಾನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿ ಒಂದು ನಂಬರ್ಗಳ ಬಗ್ಗೆ ಕೂಡ ಇದೀಗ ಪೊಲೀಸರು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 17ನೇ ಸಾಕ್ಷಿಗೆ ಏನು ಬೆದರಿಕೆ ಹಾಕಿದ್ರು ಇವರು, ಅಂದ್ರೆ ನಾವು ಹೇಳ್ದಂತೆ ನೀವು ಸಾಕ್ಷಿಯನ್ನ ಹೇಳ್ಬೇಕು ಅನ್ನುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆಯನ್ನ ಹಾಕಿರ್ತಾರೆ ಇವರು. ಸೊ ಆ 17ನೇ ಸಾಕ್ಷಿ ಏನ್ ಮಾಡಿರ್ತಾರೆ, ಕೋರ್ಟ್ ಅಲ್ಲಿ ಈ ಒಂದು ವಿಚಾರವನ್ನ ಹೇಳಿದ ಮೇಲೆ ಅಲ್ಲಿ ನ್ಯಾಯಾಧೀಶರು ಪೊಲೀಸರಿಗೆ ಆದೇಶವನ್ನ ಮಾಡಿರ್ತಾರೆ ಇದರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ. ಅದಾದ ನಂತರದಲ್ಲಿ ಈ ಮೂವರನ್ನ ಬಂಧಿಸಿರುವಂತಹ ಪೊಲೀಸರು ಇದೀಗ ತೀವ್ರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನೋಡಿ, ಅವರ ಫೋಟೋವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈ ಒಂದು ದರ್ಶನ್ ಕೇಸ್ ಏನಿದೆ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಿದೆ, ಈ ಕೊಲೆ ಕೇಸ್ನಲ್ಲಿ ಸಾಕ್ಷಿಗಳಿಗೆ ಇವರು ಬೆದರಿಕೆಯನ್ನ ಹಾಕಿರ್ತಾರೆ. ನಾವು ಹೇಳಿದಂತೆ ನೀವು ಸಾಕ್ಷಿಯನ್ನ ಹೇಳಬೇಕು ಅಂತ ಒತ್ತಡವನ್ನ ಕೂಡ ಹೇರಿರ್ತಾರೆ, ಹಾಗೆ ಬೆದರಿಕೆಯನ್ನ ಕೂಡ ಹಾಕಿರ್ತಾರೆ. ಸೊ ಈ ವಿಚಾರ ಬೆಳಕಿಗೆ ಬಂದ ಕೂಡಲೇ ಪೊಲೀಸರು ಈ ಮೂವರನ್ನ ಅರೆಸ್ಟ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದುಕೊಂಡು ಇದೀಗ ತೀವ್ರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಇವರ ಮೊಬೈಲ್ ಅನ್ನ ಕೂಡ, ಅಂದ್ರೆ ವಾಟ್ಸ್ಆಪ್ ಮೆಸೇಜ್ ರಿಟ್ರೀವ್ಗಾಗಿ ಇದೀಗ FSLಗೂ ಕೂಡ ರವಾನೆ ಮಾಡಿರುವಂತದ್ದು. ಹಾಗೆ ಯಾರ್ಯಾರಿಗೆ ಇವರು ಕಾಲ್ ಅನ್ನ ಮಾಡಿದ್ದಾರೆ, ನಿರಂತರ ಯಾರ ಜೊತೆ ಇವರು ಸಂಪರ್ಕದಲ್ಲಿ ಇದ್ರು ಅನ್ನುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ತೀವ್ರ ತನಿಖೆಯನ್ನ ಈಗಾಗಲೇ ಆರಂಭ ಮಾಡಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಬಾಸ್ ಅಡ್ಮಿನ್ ಸೇರಿ ಮೂವರು ಆರೋಪಿಗಳನ್ನ ಇದೀಗ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಅವರು ಪುನೀತ್, ವೇಣು ಮತ್ತೆ ಸುಹಾಸ್ ಎಂಬುವರನ್ನ ಈಗಾಗಲೇ ಸಾಕಷ್ಟು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಹಾಗೆ ಮೊಬೈಲ್ ಅಲ್ಲೂ ಕೂಡ ಏನಾದರೂ ಸಾಕ್ಷಿಗಳು ಸಿಗುವಂತ ಸಾಧ್ಯತೆಗಳು ಕೂಡ ವಶಪಡಿಸಿಕೊಂಡು ಅದನ್ನ FSLಗೆ ಕೂಡ ಕಳಿಸಿದ್ದಾರೆ. ಮೊನ್ನೆ ಅಷ್ಟೇ ಈ ಪ್ರಕರಣ ಬೆಳಕಿಗೆ ಬಂದಿತ್ತು. ಈ ಮೂವರು ಸೇರ್ಕೊಂಡು 17ನೇ ಸಾಕ್ಷಿಗೆ ಇವರು ಬೆದರಿಕೆಯನ್ನ ಹಾಕಿರ್ತಾರೆ. ನಾವು ಹೇಳಿದಂತೆ ನೀನು ಸಾಕ್ಷಿಯನ್ನ ಹೇಳಬೇಕು ಅಂತ ಹೇಳಿರ್ತಾರೆ. ಈ ವಿಚಾರ ಗೊತ್ತಾದ ತಕ್ಷಣದಲ್ಲೇ ಪೊಲೀಸರು ಅಲರ್ಟ್ ಆಗಿ ಈ ಮೂವರನ್ನ ಕೂಡ ಇದೀಗ ಬಂಧಿಸಿ ಅವರಿಂದ ಸಾಕಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ.